ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಯೋಗ ಪ್ರಾರ್ಥನೆಯ ಒಂದೊಂದು ದಿನ ದೇವರ ಉಳಿತು ಅನುಭವಿಸುವ, ಪ್ರೀತಿಯು ಕರುಣೆಯು ಅನುಭವಿಸುವ ದಿನಗಳಾಗಿ ಪವಿತ್ರಾತ್ಮರು ನಮ್ಮನ್ನು ಅಭಿಷೇಕಿಸುತ್ತಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದು ಪ್ರತ್ಯೇಕವಾಗಿ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಒಡೆದು ಹೋದ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ ಎಂದು ಅನೇಕರು ಪ್ರಾರ್ಥನಾ ಸಹಾಯ ಯಾಚಿಸಿದ್ದಾರೆ. ಕುಟುಂಬದಲ್ಲಿ ಅನೇಕ ವಿಧದ ಸಮಸ್ಯೆ ಇದೆ, ಸಂಶಯ, ಜಗಳ, ಅನೇಕ ವಿಧದಲ್ಲಿ ಕುಟುಂಬ ಒಡೆದು ಹೋಗಿದೆ. ಅವರಿಗಾಗಿ ಪ್ರಾರ್ಥಿಸುತ್ತೇನೆ. ಅದೆಲ್ಲ ಕುಟುಂಬದಲ್ಲಿ ದುಷ್ಟ ಶಕ್ತಿಯ ಸ್ವಾಧೀನದಿಂದ ಆಗಿದೆ. ಹಾಗೆ ಒಡೆದು ಹೋದ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಇಂದು ಜೀವಿಸುವ ಯೇಸುವಿನ ಪವಿತ್ರ ರಕ್ತದಿಂದ ನಿಮ್ಮ ಮನೆ ಕುಟುಂಬ ಅನುಗ್ರಹವಾಗಲಿ. ನಮಗೆ ವಾಕ್ಯವನ್ನು ಆಲಿಸೋಣ. ಲೂಕನ ಶುಭ ಸಂದೇಶ 15ನೇ ಅಧ್ಯಾಯ 8ರಿಂದ 10ರವರೆಗೆ ವಾಕ್ಯಗಳು. ಅಂತೆಯೇ ಮನೆಯಾಕೆಯೊಬ್ಬಳು ತನ್ನ ಬಳಿಯಿದ್ದ 10 ನಾಣ್ಯಗಳಲ್ಲಿ ಒಂದನ್ನು ಕಳೆದುಕೊಂಡಳು ಎನ್ನೋಣ. ಆಗ ಅವಳೇನು ಮಾಡುತ್ತಾಳೆ? ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಕಳೆದು ಹೋದ ನಾಣ್ಯ ಸಿಕ್ಕುವರೆಗೂ ಚೆನ್ನಾಗಿ ಹುಡುಕುತ್ತಾಳೆ ಅಲ್ಲವೇ? ಅದು ಸಿಕ್ಕಿದಾಗ ತನ್ನ ಗೆಳತಿಯರನ್ನು, ನೆರೆಯವರನ್ನು ಒಟ್ಟಿಗೆ ಕರೆದು, ಕಳೆದು ಹೋದ ನಾಣ್ಯ ಸಿಕ್ಕೇ ಬಿಟ್ಟಿತ್ತು, ನನ್ನೊಡನೆ ಸೇರಿ ಸಂತೋಷ ಪಡಿ ಎನ್ನುತ್ತಾಳಲ್ಲವೇ? ಅದೇ ಮೇರೆಗೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯವಾಗಿ ದೇವದೂತರಿಗೆ ಸಂತೋಷ ಉಂಟಾಗುತ್ತೆಂಬುದು ನಿಶ್ಚಯ ಎಂದರು. ಪ್ರಿಯರೇ, ಒಳ್ಳೆಯ ಒಂದು ಕುಟುಂಬ ಜೀವನ ಇದ್ದು ಅದು ಒಡೆದು ಹೋದ ಒಂದು ಅವಸ್ಥೆಯಾದರೆ ಅದಕ್ಕಾಗಿ ನೀವು ಹತ್ತಿಸುವುದು ದೇವರ ವಾಕ್ಯವಾಗುವ ಬೆಳಕನ್ನು ಆಗಿದೆ. ಈ ವಾಕ್ಯವಾಗುವ ದೀಪದ ಬೆಳಕಿನಿಂದ ಆಗಿದೆ ನಮಗೆ ನಷ್ಟವಾದ ಜೀವನ, ಭವಿಷ್ಯ ಅನುಗ್ರಹವಾಗಲು ಸಾಧ್ಯವಾಗುವುದು. ಅಲ್ಲೆಲೂಯ. ನಷ್ಟವಾಗಿದ್ದು ಏನೇ ಆಗಲಿ, ಸಂತೋಷವಾಗಿರಬಹುದು, ಸಂಪತ್ತಾಗಿರಬಹುದು, ಸಮಾಧಾನ ಇಲ್ಲದ ಜೀವನವಾಗಿರಬಹುದು, ಅದನ್ನೆಲ್ಲ ಜೀವನದಲ್ಲಿ ಪುನಃ ಸಂಪಾದಿಸಲು ದುಷ್ಟನು ಉಪಯೋಗಿಸಿದ ಅಸ್ತ್ರದ ಶಾರ್ಪ್ ಮುರಿದು ಹಾಕಲು ದೇವರ ವಾಕ್ಯವಾಗುವ ಬೆಳಕು ನಮ್ಮನ್ನು ಸಹಾಯ ಮಾಡುತ್ತದೆ. ಹಲ್ಲೆಲೂಯ. ಈ ವಾಕ್ಯವಾಗುವ ಬೆಳಕು ನಾವು ವಿಶ್ವಾಸದಲ್ಲಿ ಸ್ವೀಕರಿಸಬೇಕು. ಈ ವಾಕ್ಯವಾಗುವ ಬೆಳಕಿನಿಂದ ಸಿಗುವ ಪ್ರಕಾಶವಾಗಿದೆ. ನಾಳೆ ನಿನ್ನ ಜೀವನವನ್ನು ಐಶ್ವರ್ಯ ಸಂಪತ್ತಾಗಿ ಮಾರ್ಪಡಿಸುವುದು. ಹಲ್ಲೆಲೂಯ. ಎಲ್ಲಾ ಕೆಡುಕಿನ ಸ್ವಾಧೀನಗಳನ್ನು ಒಡೆದು ಹಾಕುವುದು ಈ ವಾಕ್ಯವಾಗುವ ಬೆಳಕಾಗಿದೆ. ನಮಗೆ ನಷ್ಟವಾಗಿದ್ದು ಮರಳಿ ಪಡೆದು ಸಾಕ್ಷಿಯಾಗಿ ಹೇಳಲು ಪವಿತ್ರಾತ್ಮರು ಒಂದು ಸಮಯವನ್ನು ನಿಮಗಾಗಿ ಸಿದ್ಧಪಡಿಸುತ್ತಾರೆ. ಹಲ್ಲೆಲೂಯ. ಇಂದು ಕುಟುಂಬಗಳಿಗಾಗಿ ಪ್ರಾರ್ಥಿಸುವಾಗ ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಅಂಗವಿಕಲರು, ಬುದ್ಧಿಮಾಂದ್ಯ ಮಕ್ಕಳು, ದೇವರ ಕರುಣೆ ಇವರ ಮೇಲೆ ಸುರಿಸಿರಿ ಎಂದು ಪ್ರಾರ್ಥಿಸುತ್ತೇನೆ. ಉನ್ನತಕ್ಕೇರಲು ಅವರಿಗೆ ಬೆಳವಣಿಗೆ ಅನುಭವಿಸಲು ಸಾಧ್ಯವಾಗಲಿ. ಪ್ರಿಯರೇ, ನಿಮ್ಮ ಕುಟುಂಬದಲ್ಲಿ ಯೇಸುವಿನ ಕರುಣೆ ಅನುಗ್ರಹ ತುಂಬಲಿ. ಕೆಡುಕು ಬಿತ್ತುವ ದುಷ್ಟಶಕ್ತಿಯನ್ನು ನಿರ್ಮೂಲ ಮಾಡಿರಿ ಎಂದು ಪ್ರಾರ್ಥಿಸೋಣ. ಇಂದು ಆಲಿಸಿದ ವಾಕ್ಯ ನಿಮ್ಮ ಜೀವನದಲ್ಲಿ ಬೆಳಕಾಗಲಿ. ಕುಟುಂಬದ ರೋಗಿಗಳು ಅವರೆಲ್ಲರಿಗೂ ಸ್ವಸ್ಥವಾಗಲಿ. ನಿಮ್ಮ ಜೀವನದಲ್ಲಿ ವಾಕ್ಯವೆಂಬ ಶಕ್ತಿ ಉಂಟಾಗಲಿ. ನಮಗೆ ಈ ವಾಕ್ಯದೊಂದಿಗೆ ನಮ್ಮ ನಿಯೋಗವನ್ನು ಇಟ್ಟು 33 ಬಾರಿ ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸಿ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ.